ಗ್ಯಾಪ್ ನಿಮ್ದು 2.5 ವರ್ಷ, ಅವ್ರದ್ದು 2.5 ವರ್ಷ, 5 ವರ್ಷ ಗ್ಯಾಪ್, ಅದಕ್ಕೆ ಮುಂಚೆ 5 ವರ್ಷ ಗ್ಯಾಪ್ ಟೋಟಲ್ ಇಲ್ಲ. ಈಗ ಏಜ್ ರಿಲ್ಯಾಕ್ಸೇಷನ್ ಚರ್ಚೆ ನಡೀತಿದೆ. ಅಭ್ಯರ್ಥಿಗಳಿಗೆ ಪೂರಕವಾಗಿ ಆ ಏಜ್ ರಿಲ್ಯಾಕ್ಸೇಷನ್ 2 ವರ್ಷನ 3 ವರ್ಷನ 4-5 ವರ್ಷ ಅಂತ ನಮ್ಮ ಮಾನ್ಯ ಮಂತ್ರಿಗಳು ಅದ್ರ ಬಗ್ಗೆ ಹೇಳ್ತಾರೆ. ನನಗಿರೋ ಸೋರ್ಸಸ್ ಪ್ರಕಾರ ನಮ್ಮ ಸರ್ಕಾರ ನಿಮ್ಮ ಪರವಾಗಿದೆ. ಫೈಟ್ ಮಾಡೋಣ ಸರ್. ಈಗ ಇನ್ನೂ ನಿಮಗೇನಾದರೂ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ನಾವು ಸರ್ಕಾರದ ಜೊತೆ ಮಾತಾಡೋಣ. ಸರ್, ಇನ್ನೊಂದು ಉದ್ಯೋಗ KA ಬೋರ್ಡ್ ಎಕ್ಸಾಮ್ ಮಾಡುತ್ತೆ, KPSC ಎಕ್ಸಾಮ್ ಮಾಡುತ್ತೆ. KPSC ಇದುವರೆಗೂ ಕೂಡ ಒಂದು ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿ ರಿಸಲ್ಟ್ ಕೊಟ್ಟಿಲ್ಲ. ನಿಮಗೆ ಗೊತ್ತು ಅದೇ ವ್ಯವಸ್ಥೆ ಹೆಂಗಿದೆ ಅಂತೇಳಿ. ಅದ್ರ ಮೂಲಕ ಏನಾದ್ರು ಮಾಡ್ತಿರೋ ಅದು KA ಎಕ್ಸಾಮ್ ಕಾಲ್ ಮಾಡ್ತೀನಿ ಅಂತ ನಿನ್ನೆ ನೋಟಿಫಿಕೇಶನ್ ತರದು ಒಂದು ಏನು ಲೀಸ್ಟ್ ಕೊಟ್ಟಿದೆ. ಕೇವಲ 759 ಲೀಸ್ಟ್ ಕೊಟ್ಟಿದೆ. ಆದರೆ ಮಿಕ್ಕಿದ ಲಕ್ಷಾಂತರ ಯುವಕರಿಗೆ ಅದು ಸರ್ಕಾರದಲ್ಲಿ ಉದ್ಯೋಗ ನೀವು ಲಕ್ಷಕ್ಕೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರಲ್ಲ, ಆ ಉದ್ಯೋಗಗಳೆಲ್ಲ ಎಲ್ಲಿ? ಇಲ್ಲ, ನೀವು ಹೇಳಿದ್ದು ಕರೆಕ್ಟ್ ಇದೆ ಸರ್. ನಿಮ್ಮದೇ ಅಲ್ಲ ಸರ್. ನಾನು ಶಾಸಕನಾದ ಮೇಲೆ ನಾನು ಸರ್ಕಾರದಲ್ಲಿ ಸಲ್ಲಿಸಿದ ಮೊದಲ ಡಿಮ್ಯಾಂಡೇ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಎವ್ರಿ ಇಯರ್ ನಡೆಸಬೇಕು ಅಂತ. ಲೈಕ್ UPSC ಥರ KPSC 100 ಪೋಸ್ಟ್ಗೆ ಆಗಲಿ ಎವ್ರಿ ಇಯರ್ ಕಾಲ್ ಮಾಡಬೇಕು. ಗ್ರೂಪ್ ಡಿ, ಗ್ರೂಪ್ ಸಿ, ಗ್ರೂಪ್ ಬಿನ ಎವ್ರಿ ಇಯರ್ ಕಾಲ್ ಮಾಡಬೇಕು. ನಮ್ಮ ಭಾಳಷ್ಟು ಸ್ಟೇಟ್ಸಲ್ಲಿ ಏನಾಗಿದೆ ಸರ್, ಎವ್ರಿ ಇಯರ್ ಕಾಲ್ ಆಗ್ತಾಯಿಲ್ಲ. ಇದರಿಂದ ಏಜ್ ಸಮಸ್ಯೆ ಆಗಿಬಿಡ್ತಿದೆ. ಸೊ ಇದು ನನಗಿರೋ ಸೋರ್ಸಸ್ ಸರ್. ಆದಷ್ಟು ಬೇಗ ನಿಮ್ಮ ಪರವಾಗಿ ನಾವು ಇಲ್ತೀವಿ. ನಾನು ರಾಜ್ಯದ ಯುವಕರನ್ನ ಕೈ ಮುಗಿದು ವಿನಂತಿಸ್ತೀನಿ, ನಿಮ್ಮ ಜೊತೆ ನಾವಿದ್ದೀವಿ, ನಿಮ್ಮ ಜೊತೆ ನಾವು ನಿಲ್ತೀವಿ. ಕಾಂಗ್ರೆಸ್ ಸರ್ಕಾರ ಯುವಕರ ಪರ, ಕಾಂಗ್ರೆಸ್ ಸರ್ಕಾರ ಬಡವರ ಪರ, ಕಾಂಗ್ರೆಸ್ ಸರ್ಕಾರ SC ST OBC ಹುಡುಗರ ಪರ. ಸರ್, ಈಗ ಮತ್ತೊಂದು ಚರ್ಚೆ ಜಾತಿ ಗಣತಿ ಈಗ ಆಗಿದೆಯಲ್ಲ, ಒಂದು ವಾರದಿಂದ ಆಗಿದೆ, ಏನು ಕೂಡ ಪ್ರಯೋಜನಕ್ಕಾಗಿಲ್ಲ. ತಾಂತ್ರಿಕ ಸಮಸ್ಯೆ, OTP ಸಮಸ್ಯೆ, ಬೇರೆ ಬೇರೆ ಶಿಕ್ಷಕ ಕೊರತೆ ಎಲ್ಲ ಆಗಿದೆ. ಹೀಗಾಗಿ ಇದನ್ನೇ ಮುಂದೂಡಬೇಕು ಮತ್ತು ಪುನಃ ಮಾಡಬೇಕು ಅಂತ CT ರವಿ ಆಗ್ರಹಿಸ್ತಾ ಇದ್ದಾರೆ. ಇಷ್ಟುವರೆಗೆ ಏನು ರಿಜಿಸ್ಟರ್ ಆಗಿಲ್ಲ, ತಾಂತ್ರಿಕ ಸಮಸ್ಯೆಯಲ್ಲೇ ಜಾತಿ ಗಣತಿ ಆಗ್ತಾ ಇದೆ ಅಂತ CT ರವಿ ಸರ್. ಕರ್ನಾಟಕದಲ್ಲಿ ಭಾಳಷ್ಟು ಜನ ದಲಿತರು, SC STಗಳು, OBCಗಳಿದೆಯೋ ಸರ್. ನಮಗೆ ಜಾತಿ ಗಣತಿ ಬೇಕು ಸರ್. CT ರವಿ ಸರ್, ನೀವು ವೆಲ್ ಸೆಟಲ್ಡ್ ಫ್ಯಾಮಿಲಿ, ನಿಮಗೆ ಅದರ ಅವಶ್ಯಕತೆ ಇಲ್ಲ. ಜಾತಿ ಗಣತಿ ನಮ್ಮಂಥ OBC ಹುಡುಗರಿಗೆ ಬೇಕು ಸರ್. ಜಾತಿ ಗಣತಿ OBC ಸಮುದಾಯಗಳಿಗೆ ಬೇಕು ಸರ್. SC ST ಅವ್ರಿಗೆ ಬೇಕು ಸರ್. ನಮ್ಮ ಸೋಷಿಯಲ್ ಸ್ಟೇಟಸ್ ಏನು, ಎಜುಕೇಷನಲ್ ಸ್ಟೇಟಸ್ ಏನು, ಎಕನಾಮಿಕ್ ಸ್ಟೇಟಸ್ ಏನು ಅಂತ OBC ಅವ್ರಿಗೆ SC ST ಗೊತ್ತಾಗಬೇಕಾಗಿದೆ ಸರ್. ಬಟ್ CT ರವಿ ಸರ್, ದಯವಿಟ್ಟು ಇದನ್ನು ಅಪೋಸ್ ಮಾಡಬೇಡಿ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ಇದು ಖಂಡಿತವಾಗೂ CT ರವಿ ಸರ್ ಅದನ್ನು ವಿಸ್ತರಣೆ ಮಾಡಿ ಅಂತ ಕೇಳಿದ್ದಾರೆ. ನೋಡೋಣ ಸರ್, ಖಂಡಿತವಾಗೂ ಟೆಕ್ನಿಕಲ್ ಲ್ಯಾಚ್ ಆದರೆ ಇದನ್ನು ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆ ಅಡ್ವೈಸೇ ಅಂತ ನಾನು ಭಾವಿಸ್ತೀನಿ. ಡಿಲೇ ಆಗಂಗಿದ್ರೆ ಇನ್ನೊಂದು 15 ದಿನ ಅದು ಕಾಲ್ ತೊಗೋಬೇಕಾಗಿರೋದು ನನ್ನ ಮುಖ್ಯಮಂತ್ರಿಗಳು. ಮತ್ತು ನನ್ನ ಮುಖ್ಯಮಂತ್ರಿಗಳು ಏನು ಹೇಳ್ತಾರೋ ನಾನು ಅದೇ ಹೇಳ್ತೀನಿ. ಬಟ್ ಇಲ್ಲ ಸರ್, ಕೊನೆಯಲ್ಲಿ ಅಗತ್ಯತೆ ಬಿದ್ದರೆ ಮಾಡಬಹುದಾದಂಥ ಪರಿಸ್ಥಿತಿ ಸೃಷ್ಟಿಯಾದರೆ ಮಾಡಬಹುದೇನೋ ಅನ್ನೋದು ಅಭಿಪ್ರಾಯ ಸರ್. ನೋಡೋಣ, CT ರವಿ ಅಣ್ಣ ಹಂಗೆ ಹೇಳಿದ್ರೆ ಅದನ್ನು ಪಾಸಿಟಿವ್ ಆಗಿ ಸ್ವೀಕರಿಸ್ತೀವಿ. ಆವಾಗ CT ರವಿ ಅಣ್ಣ ಪಾಸಿಟಿವ್ ವಿಚಾರಗಳು ಮಾತಾಡಿ. CT ರವಿ ಅಣ್ಣ ಏನು ಬರೀ ಬೈಯೋದೇ ಆಗೋದ್ರೆ ಹೆಂಗೆ CT ರವಿ ಅಣ್ಣ? ಸರ್, ಮತ್ತೆ ಧರ್ಮಸ್ಥಳ ಕೇಸಲ್ಲಿ ಇವಾಗಲೂ ಕೂಡ BJP ಹೇಳೋದು ಕಾಂಗ್ರೆಸ್ ನಾಯಕರ ಷಡ್ಯ ಅಂತಾನೆ. ಕಾಂಗ್ರೆಸ್ ನಾಯಕರೇ ನಿಂತಿದ್ದಾರೆ. SIT ತನಿಖೆ ಮಾಡ್ತಿಲ್ಲ, ಸರಿಯಾಗಿ ತನಿಖೆ ಮಾಡಿದ್ರೆ ಕಾಂಗ್ರೆಸ್ ನಾಯಕರೇ ಹೊರಗೆ ಬರ್ತಾರೆ, ಬರಬೇಕು ಅಂತ ಹೇಳಿ ನಿನ್ನೆ ವೀರೇಂದ್ರ ಹೆಗಡೆ ಸಾಹೇಬ್ರು ಏನು ಹೇಳಿದ್ರು, SIT ರಚಿಸಿದಾಗಿಂದ ನನ್ನ ಮೇಲೆ ಇರೋ ಕಳಂಕ ಕಡಿಮೆ ಆಗಿದೆ ಅಂತ ಹೇಳಿದ್ರು. ನೋಡಿ, ಇವತ್ತು ನಾವು ಒಂದು SIT ರಚಿಸಿದ್ದೀವಿ ಅಂದರೆ ಧರ್ಮಸ್ಥಳದ ಹಿಂದೂಗಳ ದೇವಾಲಯದ ಬಗ್ಗೆ ನಾವು ಆರಾಧಕರು ಸರ್. ನಾನು ಧರ್ಮಸ್ಥಳದ ಭಕ್ತ, ಮಂಜುನಾಥೇಶ್ವರನ ಭಕ್ತ, ನಾನು ಧರ್ಮಸ್ಥಳದ ಆರಾಧಕ. ಇವತ್ತು ಧರ್ಮಸ್ಥಳದ ಮೇಲೆ ಇರೋ ಆರೋಪಗಳು ಕಡಿಮೆ ಆಗ್ತಿದೆ, ಅದರ ಕಳಂಕ ಕಳಚ್ತಾ ಇದೆ ಅಂದರೆ ನಾವು SIT ರಚಿಸಿದ್ದಕ್ಕೆ ತಾನೆ. SIT ರಚಿಸಿದ್ದಾರು ನಮ್ಮ ಸರ್ಕಾರ ತಾನೆ, ಖಂಡಿತವಾಗೂ ಅಲ್ವಾ? ಅದನ್ನು ವೀರೇಂದ್ರ ಹೆಗಡೆ ಸಾಹೇಬರು ಸ್ವಾಗತನೂ ಮಾಡಿದ್ದಾರೆ ತಾನೆ. ಅಂದರೆ ಇವಾಗ ನಾವು ಹಿಂದೂ ದೇವಾಲಯಗಳ ಪರ ನಿಂತಿದ್ದೀವಿ ಸರ್. BJP ಅವರು ಬಾಯಿ ಬಡ್ಕೊಳ್ಳೋರು 4 ವರ್ಷ ಯಾಕೆ ಮಾಡಬಾರ್ದಾಗಿತ್ತು? ನೋಡಿ, ಧರ್ಮಸ್ಥಳದ ಮೇಲೆ ಇರೋ ಕಳಂಕ ಇವತ್ತು ಕಡಿಮೆ ಆಗಿದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರೋ ದಿಟ್ಟ ನಿರ್ಧಾರ, ನಾವು ರಚಿಸಿರುವ SIT. ಸರ್, SIT ತನಿಖೆಯಲ್ಲಿ ಆಚೆ ಬರಲಿ ಬಿಡಿ, ಯಾರಿದ್ರೂ ಆಚೆ ಬರ್ತಾರಲ್ಲ. ಸೊ ಧರ್ಮಸ್ಥಳ ನಮ್ಮ ಪವಿತ್ರವಾದ ದೇವಾಲಯ, ಧರ್ಮಸ್ಥಳ ಹಿಂದೂಗಳ ದೇವಾಲಯ, ಅದರ ನಂಬಿಕೆಯನ್ನು ಇಟ್ಟು ನಾವು ಮುನ್ನಡೀತಾ ಇರೋರು. ಸೊ ಶ್ರೀ ಮಂಜುನಾಥೇಶ್ವರ ಯಾರು ತಪ್ಪಿತಸ್ಥರಿದ್ರು ಆಚೆ ತೆಗಿತಾನೆ ಅನ್ನೋದು ನನ್ನ ನಂಬಿಕೆ ಸರ್. ಥ್ಯಾಂಕ್ ಯು ಸರ್.